ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವಾಗ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿನ ಆಲ್ಮೋಸ್ಟ್ ಏನಿಲ್ಲ ಅಂದರೂ 4-5 ದಿನ ಆಗೋಯಿತು. ಯಾವುದೇ ಒಂದು ರೀತಿಯ ಒಂದು ವೀಡಿಯೋಸ್ ಆಗಲಿ ಏನೂ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಆಗಿರುವಂತಹ ಒಂದು ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಸುಮಾರಷ್ಟು ಮಾಡಿದ್ದೀನಿ. ಯಾವುದ್ಯಾವುದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಫಸ್ಟ್ನೇದು ಬಂದು ಒಂದು ಮಡ್ ಪಾಟ್ನಲ್ಲಿ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರ ಜೊತೆಗೆ 1 ಕಪ್ ವಾಟರ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿದ್ದೆ. ಎಲ್ಲ ರೀತಿಯಲ್ಲೂ ಯೂಸ್ ಆಗುತ್ತೆ. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಜಲತತ್ವವು ತುಂಬ ಪವರ್ಫುಲ್ಲಾಗಿ ಕನೆಕ್ಟ್ ಆಗುತ್ತೆ. ಅದು ವಿತ್ ಫೀಲಿಂಗ್ ಜೊತೆ ನಾವು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿ ಅದು ಭಾವನಾತ್ಮಕವಾಗಿ ನಮ್ಮ ಮುಂದೆಗೆ ಕನೆಕ್ಟ್ ಆಗಿ ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅದಕ್ಕೊಂದು ಎಕ್ಸ್ಟ್ರಾ ಎನರ್ಜಿನ ಕೊಟ್ಟು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ನ ಸಕ್ಸಸ್ಫುಲ್ ರೀತಿ ಆಗೋ ರೀತಿ ಮಾಡುತ್ತೆ. ಸುಮಾರಷ್ಟಿದೆ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ. ನಾನು ಹೇಳ್ದಂಗೆ ಹಂತವಾಗಿ ನಾನು ಎಷ್ಟು ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ತಾ ಇರ್ತೀನಿ, ಯಾವುದ್ಯಾವುದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನು, ಈಗ 1 ಕಪ್ ಎಲ್ಲ ನೋಡಿರ್ತೀರ, ಅದೇ ರೀತಿ ನಾವು ವಾಟರ್ ಬಾಟಲ್ ನೋಡಿ, ಈ ಥರ ವಾಟರ್ ಬಾಟಲ್ನ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡೋದು. ಯಾವ ರೀತಿ ಮಾಡೋದು ಅಂದರೆ ನೋಡಿ, ನಾನು ಆಲ್ರೆಡಿ ಇದನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಪದೇ 1 ಕಪ್ ಮಾಡಿದ್ರೆ ಅಷ್ಟು ಎನರ್ಜಿ ಸಾಲಲ್ಲ. ನಾನು ಬಾಟಲ್ನಲ್ಲೇ ನಂದು ಒಂದು ಮ್ಯಾನಿಫೆಸ್ಟೇಷನ್ ಇದೆ. ಅದರಲ್ಲಿ ನಾನೊಂದು ನನ್ನ ಲೈಫಲ್ಲಿ ಯಾವ ರೀತಿ ಹೊಸ ರೀತಿಯಲ್ಲಿ ಒಂದಷ್ಟು ಬ್ಲೆಸ್ಸಿಂಗ್ಸ್ಗಳನ್ನ ನಾನು ಏನು ಅಟ್ರ್ಯಾಕ್ಟ್ ಮಾಡಬೇಕು, ನನ್ನ ರಿಲೇಷನ್ಶಿಪ್ನ ನಾನು ಸರಿ ಮಾಡ್ಕೊಬೇಕು, ಅಥವಾ ನಾನು ಫೈನಾನ್ಷಿಯಲಿ ಗ್ರೋ ಆಗಬೇಕು, ಒಂದು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡಬೇಕು, ಅಥವಾ ಗುಡ್ ಹೆಲ್ತನ್ನು ನಂದಾಗಬೇಕು, ವೆಲ್ತ್ನ ಅಟ್ರ್ಯಾಕ್ಟ್ ಮಾಡಬೇಕು, ಪ್ರಾಸ್ಪರಿಟಿನ ಅಟ್ರ್ಯಾಕ್ಟ್ ಮಾಡಬೇಕಂತ ಯಾರ್ಯಾರು ಇಚ್ಛೆ ಪಡ್ತೀರ ಎಲ್ಲರೂ ಕೂಡ ಈ ಒಂದು ಬಾಟಲ್ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ನೀವು ಏನಂದರೆ ಮೊದಲನೇದಾಗಿ ಯಾವ ರೀತಿ ಮಾಡೋದು ಅಂದರೆ ಫಸ್ಟು ನೀವು ಒಂದು ಬಾಟಲ್ ತುಂಬ ನೀರನ್ನ ತುಂಬಿಸ್ಕೊಳ್ಳಿ. ಓಕೆನಾ? ಒಂದು ಬಾಟಲ್ ತುಂಬ ನೀರನ್ನ ತುಂಬಿಸ್ಕೊಂಡು ಸೊ ನಿಮ್ಮದು ಒಂದು ಏನಿದೆ ವಿಶಸ್ಸು, ಇದಕ್ಕೆ ಸಾಕಷ್ಟು ವಿಶಸ್ ಎಲ್ಲ ಬರೀಬೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಐ ಆಮ್ ಹೆಲ್ತಿ, ಐ ಆಮ್ ಹ್ಯಾಪಿ, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಗ್ರೇಟ್ಫುಲ್ ಎವ್ರಿಥಿಂಗ್ ಇನ್ ಮೈ ಲೈಫ್. ಸೊ ನನ್ನ ಜೀವನದಲ್ಲಿ ಏನಿದೆ ಪ್ರತಿಯೊಂದಕ್ಕೂ ನಾನು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀನಿ. ನನ್ನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧಿಯಿಂದ ಕೂಡಿದೆ. ನಾನು ತುಂಬ ಆರೋಗ್ಯವಾಗಿದ್ದೇನೆ. ನನ್ನ ಜೀವನದಲ್ಲಿ ನಾನು ಸಾಕಷ್ಟು ರೀತಿಯ ಯಶಸ್ವಿಯನ್ನು ಕಾಣುತ್ತಾ ಇದ್ದೇನೆ. ನಾನು ನನ್ನ ಕುಟುಂಬದವರೊಂದಿಗೆ ತುಂಬ ಹೊಂದಾಣಿಕೆಯಿಂದ ಆರೋಗ್ಯದಿಂದ ಜೀವನ ನಡೆಸುತ್ತಾ ಇದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಎಲ್ಲ ಪ್ರತಿಯೊಂದು ಬ್ಲೆಸ್ಸಿಂಗ್ಸನ್ನು ನೀವು ನನಗೆ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಂಥ ಒಂದು ಅತ್ಯದ್ಭುತವಾದಂತಹ ಅನಂತ ಆಶೀರ್ವಾದವನ್ನು ನನಗೆ ನೀಡಿದ ಯೂನಿವರ್ಸ್, ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಬರಿಬೇಕಾಗುತ್ತೆ ನೀವು. ಓಕೆನಾ? ಕನ್ಫ್ಯೂಷನ್ಸ್ ಬೇಡ. ನೀವು ಲೈಫಲ್ಲಿ ಏನ ಅಟ್ರ್ಯಾಕ್ಟ್ ಮಾಡಬೇಕು, ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಆಗಬೇಕು ಅದು ಆಲ್ರೆಡಿ ಆಗಿದೆ ಅಂತ. ಗುಡ್ ಹೆಲ್ತ್ ಬೇಕಂದರೆ ಐ ಆಮ್ ಹ್ಯಾವಿಂಗ್ ಗುಡ್ ಹೆಲ್ತ್, ಅಥವಾ ನಾನು ಅತ್ಯಂತ ಆರೋಗ್ಯವಾಗಿದ್ದೇನೆ. ನ್ಯೂ ಅಪಾರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡ್ಕೊಬೇಕು. ಬಿಸ್ನೆಸ್ ಗ್ರೋ ಆಗಬೇಕಂದ್ರೆ ಮೈ ಬಿಸ್ನೆಸ್ ಇಸ್ ಗ್ರೋಯಿಂಗ್ ಡೇ ಬೈ ಡೇ, ಆ ರೀತಿ ಬರೆಯೋದು. ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮಗೆ ಅತ್ಯುತ್ತಮವಾಗಿ ಒಂದು ಒಳ್ಳೆಯ ರೀತಿ ಹೊಂದಾಣಿಕೆ ಕಾಣಬೇಕಂದ್ರೆ ನಾನು ನನ್ನ ಸಂಗಾತಿಯೊಂದಿಗೆ ಉತ್ತಮವಾಗಿದ್ದೇನೆ, ನಾವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸಿಕೊಳ್ಳುತ್ತೇವೆ, ಗೌರವಿಸಿಕೊಳ್ಳುತ್ತೇವೆ, ಈ ಥರನೂ ಬರಿಬೋದು. ಸೊ ಈ ಥರ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ, ಇಂಗ್ಲೀಷಲ್ಲಾದರೂ ಬರೀರಿ, ಕನ್ನಡದಲ್ಲಾದರೂ ಬರೀರಿ, ಒಟ್ಟಿನಲ್ಲಿ ಪಾಸಿಟಿವ್ ಆಗಿ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂದ್ಬಿಟ್ಟು. ಸೊ ನಿಮ್ಮ ಒಂದು ವಿಶಸ್ ಏನಿದೆ ಅದನ್ನೆಲ್ಲ ಬರೀರಿ. ಬಾಟ್ಲು ತುಂಬ ಏನು ತೊಂದರೆ ಇಲ್ಲ. ಓಕೆನಾ? 1 ವಿಶ್ವಾಸ ಆದರೂ ಬರಿಬೋದು, 2 ವಿಶ್ವಾಸ ಆದರೂ ಬರಿಬೋದು, ಇಲ್ಲ ಎಲ್ಲ ವಿಶ್ವಾಸು ಬರೀತೀನಿ. ನನಗೆ ಆ ಒಂದು ಎನರ್ಜಿ ಬೇಕಂದರೆ ನೀವು ಎಲ್ಲ ವಿಷಸ್ಗಳನ್ನ ಫಸ್ಟು ನೀಟಾಗಿ ಬರೀಬೇಕಾಗುತ್ತೆ ಬಾಟ್ಲ ಸುತ್ತ. ಓಕೆನಾ? ಇದಕ್ಕೆ ರೆಡ್ ಪೆನ್ ಆದರೂ ಯೂಸ್ ಮಾಡಿ, ಗ್ರೀನ್ ಪೆನ್ ಆದರೂ ಯೂಸ್ ಮಾಡಿ. ವಾಟರ್ ಪ್ರೂಫ್ದು ಆ್ಯಕ್ಚುಲಿ ಸ್ಕೆಚ್ ಪೆನ್ ಇದ್ದರೆ ಬೆಸ್ಟ್ ನೋಡಿ. ನಾನು ಈ ಪೆನ್ನ ಯೂಸ್ ಮಾಡ್ತೀನಿ. ಓಕೆನಾ? ವಾಟರ್ ಮಾರ್ಕ್ದು. ಸೊ ಇದು ಬೆಸ್ಟು. ಸೊ ಇದನ್ನು ನೀವು ಬರೆದುಬಿಟ್ಟು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಎನರ್ಜಿ ಬೇಕು. ಏನು ಎನರ್ಜಿ ಅದು ಅಂದರೆ 3 ಕೋಡ್ ವರ್ಡ್ ಹೇಳ್ತೀನಿ. ಯಾವುದು ವಾಟರ್ಗೆ ಸಂಬಂಧಪಟ್ಟಿದ್ದು ನೋಡಿ, ನಾನು ಆಲ್ರೆಡಿ ಬರೆದಿದ್ದೀನಿ, ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. 888 ಬರೆದುಬಿಟ್ಟು ಅದಕ್ಕೊಂದು ಸರ್ಕಲ್ ಹಾಕಿ. ನೆಕ್ಸ್ಟು 520 ಬರೆದು ಸರ್ಕಲ್ ಹಾಕಿ. ಅದಾದಮೇಲೆ 741 ಅದನ್ನು ಬರೀರಿ. ಇನ್ನು ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಆಗಬೇಕು ಅಂದರೆ 319489 ಸೊ ಈ ರೀತಿ. ಓಕೆನಾ? ಇದರಲ್ಲಿ ನೀವು ಎಷ್ಟು ಕೋಡ್ ಬೇಕಾದರೂ ಬರೀಬೋದು. 888 520 741. ಸೊ ಈ ರೀತಿ
520 ಅನ್ನೋದು ಬೆಸ್ಟು, ಯಾಕಂದರೆ ವಾಟರ್ದು ಮೇನ್ ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಬೆಸ್ಟು ಕೋಡ್ ವರ್ಡ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಪೆನ್ನಲ್ಲಿ ಬರೆದು ಅದ್ರ ಮೇಲೆ ಎನರ್ಜಿ ಸರ್ಕಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ವಾಟರ್ಗೆ ಮತ್ತಷ್ಟು ಎಕ್ಸ್ಟ್ರಾ ಎನರ್ಜಿ ಫಿಲ್ ಆಗುತ್ತೆ. ಓಕೆನಾ. ಫಸ್ಟು ಬಂದು ಈ ಒಂದು ಕೆಲಸನ ಮಾಡಿ, ಒಂದು ಬಾಟ್ಲು ತುಂಬ ನೀರನ್ನು ತುಂಬಿಸ್ಕೊಂಡು ಆ ನೀರಿನ ಸುತ್ತ ನಿಮ್ಮ ಗುಡ್ ಇಂಟೆನ್ಷನ್ ಏನಿದೆ, ನಿಮ್ಮ ಫ್ಯೂಚರಲ್ಲಿ ನೀವು ಏನೇನು ಅಟ್ರ್ಯಾಕ್ಟ್ ಮಾಡಬೇಕು, ಯಾವೊಂದು ನಿಮ್ಮದು ಆಸೆ ಆಕಾಂಕ್ಷೆಗಳಿದೆ, ವಿಶ್ ಇದೆ, ಅದನ್ನೆಲ್ಲ ಫುಲ್ ಬರೀಬೇಕು. ಅದಾದ ನಂತರ ಅದ್ರ ಕೆಳಗಡೆ ನೀವು ಕೋಡ್ ವರ್ಡ್ಗಳನ್ನ ಬರೀಬೇಕು. ಯಾವ್ಯಾವ ಕೋಡ್ ವರ್ಡು? 741 520 888 39 48931. ಸೊ ಇಷ್ಟು ಬರೀಬೇಕು. ಇದು ಏನಕ್ಕೆ ಕೋಡ್ ವರ್ಡ್ ಅಂದರೆ ಹೇಳ್ದಂಗೆ 520 ಬಂದು ನೀವು ಫೈನಾನ್ಷಿಯಲಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. 888 ಅಷ್ಟೇ, ಮೋರ್ ಪ್ರಾಸ್ಪರಿಟಿ, ಮೋರ್ ಮನಿ. ಸೊ ಅದರಲ್ಲಿ ಒಂದಷ್ಟು ನಾನು ಇನ್ನಷ್ಟು ಪಾಸಿಟಿವ್ ದಾರಿ ಬೇಕು ನನಗೆ ದುಡ್ಡು ಮಾಡೋದಕ್ಕೆ ಅಥವಾ ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ಬಯಸೋರು ನೀವು ಈ 888 ನಂಬರ್ನ ಯೂಸ್ ಮಾಡ್ಬೋದು. ಅದಾದ ನಂತರ 319489 ಇದು ಅಷ್ಟೇ. ನಿಮ್ಮ ಒಂದು ರಿಲೇಷನ್ಶಿಪ್ಪು ಇನ್ನಷ್ಟು ಚೆನ್ನಾಗಾಗಬೇಕು, ಒಂದು ಪಾಸಿಟಿವ್ ಎನರ್ಜಿಯಿಂದ ಕೂಡಬೇಕು. ಸೊ ಈ ರೀತಿ ನೀವು ಏನೇನು ಅಟ್ರ್ಯಾಕ್ಟ್ ಮಾಡ್ತೀರಾ, ಸೊ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ಹಾಗಾಗಿ ನಿಮಗೆ ಕನ್ಫ್ಯೂಷನ್ಸ್ ಇದೆ ಅಂದರೆ ನೀವು ಇಷ್ಟು ನಂಬರ್ಸು ಬರೀರಿ. 520 888 741 3994 89319. ಸೊ ಇಷ್ಟು ನಂಬರ್ನ ಬರೆದು ಅದಕ್ಕೆಲ್ಲ ಸಪ್ರೇಟಾಗಿ ಒಂದು ಎನರ್ಜಿ ಸರ್ಕಲ್ನ ಕ್ರಿಯೇಟ್ ಮಾಡಿ. ಓಕೆನಾ. ಇಷ್ಟು ಮಾಡಬೇಕು. ಇದಾದ ನಂತರ ಏನು ಮಾಡ್ತೀರಾ ನೀವು, ಒಂದು ಜಾಗದಲ್ಲಿ ಆರಾಮ್ಸೆ ಕುತ್ಕೊಂಡು. ಸೊ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ನಾನು ಹೇಳೋದು, ನೀವು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ಬೆಳಗ್ಗೆ ಹೊತ್ತು ಬೇಗ ಹೇಳ್ತೀನಿ, ನಾನು ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂದರೆ ಮಾಡಿ, ಇಲ್ಲ ಅರ್ಲಿ ಮಾರ್ನಿಂಗೇ ಮಾಡ್ತೀನಿ ಆಗಲ್ಲ ನನಗೆ ಅನ್ನೋರು ನೀವು ನೀಟಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಒಂದು ಆರಾಮ್ಸೆ ಕೂತ್ಕೊಂಡು ಒಂದು 5 ಮಿನಿಟ್ಸು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ನೆಮ್ಮದಿಯಾಗಿ ಒಂದು ಬಾಟ್ಲು ತುಂಬ ನೀರು ತುಂಬಿಸ್ಕೊಬಿಡಿ. ಓಕೆನಾ. ನೀರು ತುಂಬಿಸ್ಕೊಂಡು ಆರಾಮ್ಸೆ ಕೂತ್ಕೊಳ್ಳಿ, ಯಾವುದೇ ಸದ್ದು ಗೊದ್ದಲಗಳು ಏನೂ ಇರಬಾರ್ದು. ಓಕೆನಾ. ಸೊ ಕೂತ್ಕೊಂಡು ನೀವು ಒಂದು ಬಾಟ್ಲು ತುಂಬ ನೀರು ತುಂಬಿಸ್ಕೊಂಡು ಅದಕ್ಕೆ ಫಸ್ಟು ಬರೀರಿ ಏನು ನಂದು ಒಂದು ಇಂಟೆನ್ಷನ್ನು, ಅಥವಾ ಇಮ್ಮಿಡಿಯೇಟಾಗಿ ನಾನು ತುಂಬ ಬೇಗ ಚೇಂಜಸ್ನ ಕಾಣಬೇಕು ಅಂತ ಏನಾದರೂ ಬಯಸಿದೆ ಸೊ ಒಂದೇ ವಿಷಸ್ನ ಬರೀರಿ. ಇಲ್ಲ ನಿಧಾನ ಆದರೂ ಪರವಾಗಿಲ್ಲ, ನನ್ನ ಲೈಫಲ್ಲಿ ನಾನು ಸಾಕಷ್ಟು ಅಟ್ರ್ಯಾಕ್ಟ್ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಫೈನಾನ್ಷಿಯಲಿ ಗ್ರೋತ್ ಆಗಬೇಕು, ಒಂದು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡಬೇಕು, ಅಥವಾ ಹೆಲ್ತ್ ವೈಸು ನಾನು ಇನ್ನಷ್ಟು ಇಂಪ್ರೂವ್ಮೆಂಟ್ನ ಕಾಣಬೇಕು, ನನ್ನ ಒಂದು ಸಂಬಂಧದಲ್ಲಿ ನಾನು ಸಾಕಷ್ಟು ಸಕಾರಾತ್ಮಕವಾದಂತಹ ಒಂದು ಫೀಲ್ನ ನಾನು ಫೀಲ್ ಮಾಡಬೇಕು. ಸೊ ಈ ರೀತಿ ಬಯಸಿದ್ದು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಏನೇನಿದೆ ಅದೆಲ್ಲ ಸಂಪೂರ್ಣವಾಗಿ ಇದರಲ್ಲಿ ಬರೆದು ಹೇಳ್ದಂಗೆ ಆ ಕೋಡ್ ವರ್ಡ್ಗಳನ್ನ ಬರೆದು ಎನರ್ಜಿ ಸರ್ಕಲ್ನ ಕ್ರಿಯೇಟ್ ಮಾಡಿ. ಸೊ ಇದಾದ ನಂತರ ಏನು ಮಾಡ್ತೀರಾ ನೀವು, 2 ಬಾಟ್ಲನ್ನ ನಿಮ್ಮ ಒಂದು ಹೃದಯ ಚಕ್ರ, ಸೊ ಓಕೆನಾ, ಹೃದಯ ಚಕ್ರದ ಹತ್ರ ಇಟ್ಕೊಂಡು ನಿಮ್ಮ 2 ಕೈಯನ್ನು ಉಜ್ಜಿ ನೀವು ಏನು ಮಾಡಬೇಕು, ಇದಕ್ಕೆ ಎನರ್ಜಿ ಕೊಡಬೇಕಾಗುತ್ತೆ. ನೀವು ಈ ಥರ ಇಟ್ಕೊಂಡು ಏನಂತ ಎನರ್ಜಿ ಕೊಡ್ತೀರಾ, ಕಣ್ಣು ಮುಚ್ಕೊಂಡು ನಾನು ಏನೇನು ಪ್ರತಿಯೊಂದು ನನ್ನ ಜೀವನದ ಆಸೆ ಆಕಾಂಕ್ಷೆಗಳು, ನನ್ನ ಜೀವನದಲ್ಲಿ ಏನೇನು ಅಟ್ರ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಸಂಪೂರ್ಣವಾಗಿ ನಾನು ಈ ಒಂದು ಪರಿಶುದ್ಧವಾದಂತಹ ಜಲದೊಂದಿಗೆ ನಾನು ಬೆರೆಸಿದ್ದೇನೆ. ಈ ರೀತಿ ಫೀಲ್ ಮಾಡಬೇಕು ನೀವು. ನನ್ನ ಒಂದು ಆಸೆ ಏನಿದೆ, ಆಕಾಂಕ್ಷೆಗಳೇನಿದೆ ಅದೆಲ್ಲ ಸಂಪೂರ್ಣವಾಗಿ ನಾನು ಇದು ಒಂದು ಜಲತತ್ವದೊಂದಿಗೆ ಬೆರೆಯೋ ರೀತಿಯಲ್ಲಿ ನನ್ನ ಒಂದು ಮ್ಯಾನಿಫೆಸ್ಟೇಷನ್ನು ಸಾಕಷ್ಟು ಒಂದು ಸಕಾರಾತ್ಮಕ ಬದಲಾವಣೆಯಿಂದ ಮತ್ತಷ್ಟು ಒಂದು ಒಳ್ಳೆ ರೀತಿ ದಾರಿನಲ್ಲಿ ನಡೀತಾ ಹೋಗಬೇಕು. ನನ್ನ ಒಂದು ಆಸೆ ಆಕಾಂಕ್ಷೆ ಎಲ್ಲ ಬೆಳೀತಾ ಇದೆ. ನಾನು ಸಂಪೂರ್ಣವಾಗಿ ಯೂನಿವರ್ಸನ್ನು ನಂಬಿದ್ದೇನೆ. ನನ್ನ ಒಂದು ಆಸೆ ಆಕಾಂಕ್ಷೆ ಏನಿದೆ ಅದೆಲ್ಲ ಸಂಪೂರ್ಣವಾಗಿ ನೆರವೇರಿದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಜಲತತ್ವವೇ. ಸೊ ನೀರಿಗೂ ಕೂಡ ನೀವು ಥ್ಯಾಂಕ್ಸ್ ಹೇಳಬೇಕು. ವಿಜುವಲೈಸೇಷನ್ ಮಾಡಿ ನನ್ನ ಲೈಫಲ್ಲಿ ಏನೇನಿದೆ ಅದು ಆಲ್ರೆಡಿ ಆಗಿದೆ ಅಂತ ವಿಜುವಲೈಸೇಷನಲ್ಲೆಲ್ಲ ಮಾಡಿಬಿಟ್ಟು ನೀವು ಸೊ ಇಮ್ಯಾಜ್ ಮಾಡ್ಕೋಬೇಕು ನೀವು ಏನಂತ. ಸೊ ಸಂಪೂರ್ಣವಾಗಿ ಬ್ರಹ್ಮಾಂಡದ ಅನಂತ ಶಕ್ತಿ ಎಲ್ಲವೂ ಈ ಒಂದು ಜಲತತ್ವದೊಂದಿಗೆ ಬೆರೆತಿದೆ ಅಂತ ಫೀಲ್ ಮಾಡಬೇಕು ನೀವು. ಓಕೆನಾ. ಒಂದು ಲೈಟ್ ರೂಪದಲ್ಲಿ, ಒಂದು ಬೆಳಕಿನ ಕಿರಣ ರೂಪದಲ್ಲಿ ಎಲ್ಲ ಎನರ್ಜಿ ಎಲ್ಲ ಇದರೊಳಗಡೆ ಸೇರಿದೆ. ನಾನು ಬರೆದಿರುವಂತಹ ಪ್ರತಿಯೊಂದು ನಂಬರ್ ಕೂಡ ಎಲ್ಲ ಆ್ಯಕ್ಟಿವೇಟ್ ಆಗಿದೆ. ಈ ರೀತಿ ಫೀಲ್ ಮಾಡ್ಕೊಳ್ಳಿ ಅಷ್ಟೇ. ಫೀಲ್ ಮಾಡಿ ಒಂದು ನಂಬಿಕೆ ರೀತಿಯಲ್ಲಿ ನೀವು ಎನರ್ಜಿ ಮಾಡಿ ಇಟ್ಕೊಟ್ರೆ ಸೊ ಈ ವಾಟರ್ ನಿಮಗೆ ಒಂದು ಬೆಸ್ಟ್ ಪವರ್ಫುಲ್ಲಾಗಿರುವಂತಹ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಲೈಫ್ನ ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಪ್ರತಿ ಸಲ ನೀವು ಕುಡಿಬೇಕಾದ್ರೆ ಏನು ಬರೆದಿದ್ದೀರಾ ಅಫರ್ಮೇಷನ್ಗಳನ್ನ ಓದ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಪ್ರತಿ ಗುಟುಕು ಕುಡಿಬೇಕಾದ್ರೂ ನೀವು ಅದೇ ಫೀಲ್ ಮಾಡಿ ಕುಡಿತಾ ಹೋಗಿ. ಸೊ ನೋಡಿ ನಿಮಗೆ ಸ್ವಲ್ಪ ದಿನದಲ್ಲೇ ಯಾವ ರೀತಿ ಚೇಂಜಸ್ ಎಲ್ಲ ಕಾಣಿಸುತ್ತೆ. ಇದು ಏನಂದರೆ ನಿಮಗೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ ಜಲತತ್ವ. ಅಷ್ಟು ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು.
ಓಕೆ ನನಗೆ ವಾಟರ್ ಬಾಟಲಲ್ಲಿ ಬರೆಯೋಕ್ಕೆಲ್ಲ ಆಗಲ್ಲ, ಕಷ್ಟ ಅನಿಸುತ್ತೆ, ಬಾಟ್ಲು ಚಿಕ್ಕದಿದೆ ಅನ್ನೋರು ಏನು ಮಾಡ್ತೀರಾ ಅಂದರೆ ಈ ಥರ ಒಂದು ಯೆಲ್ಲೋ ಶೀಟ್ನ ತಗೊಳ್ಳಿ, ಸರಿನಾ. ಒಂದು ಯೆಲ್ಲೋ ಶೀಟ್ನ ತಗೊಂಡು ಅದರಲ್ಲಿ ಯೂನಿವರ್ಸ್ದು ನಂಬರ್ ಬರೆದ್ಬಿಡಿ. ಯಾವ್ಯಾವ ನಂಬರ್ ಬರೀತೀರಾ ಹೇಳ್ದಂಗೆ 88852031948939 ಇಷ್ಟು ನಂಬರ್ನ ಬರೆದುಬಿಟ್ಟು ಬೇಕಾದ್ರೆ 741 ಬರೀ. ಸೊ ಇಷ್ಟು ನಂಬರ್ ಬರೆದ ಮೇಲೆ ನಿಮ್ಮ ಒಂದು ಆಸೆ ಆಕಾಂಕ್ಷೆ ಏನಿದೆ ಅದನ್ನೆಲ್ಲ ಈ ಒಂದು ಸ್ಲಿಪ್ನಲ್ಲಿ ಬರೀರಿ, ಓಕೆನಾ. ಎಲ್ಲ ಬರೆದುಬಿಟ್ಟು ಇದನ್ನು ಅಷ್ಟೇ ಈ ರೀತಿ ನಿಮ್ಮ ಎರಡು ಕೈಯ ಮಧ್ಯದಲ್ಲಿ ಇಟ್ಕೊಂಡು ಫಸ್ಟ್ ಯೂನಿವರ್ಸ್ಗೆ ಪ್ರೇ ಮಾಡಿ ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಒಂದು ಆಸೆ ಆಕಾಂಕ್ಷೆ ಬೇಡಿಕೆನೆಲ್ಲ ನೀವು ನೆರವೇರಿಸೋದಕ್ಕಾಗಿ ಅಂತ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ಇದಕ್ಕೆ ಒಂದು ಕವರಲ್ಲಿ ಹಾಕಿ, ಯಾಕಂದರೆ ನೀರಲ್ವಾ, ಸೊ ನೆಂದೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ನೀವೊಂದು ವಾಟರ್ ಪ್ರೂಫ್ ಕವರ್ಗೆ ಈ ರೀತಿ ಒಂದು ಕವರ್, ಸೊ ಇದರೊಳಗಡೆ ಏನಿದೆ ಪೇಪರ್ನ ಸೇರಿಸಿ ನೀವು ಇಟ್ಬಿಟ್ಟು ಏನು ಮಾಡ್ತೀರಾ, ಒಂದು ವಾಟರ್ ಬಾಟಲ್ನ ಅದ್ರ ಮೇಲೆ ಇಟ್ಬಿಡಿ. ಬೆಸ್ಟ್, ಚಿಕ್ಕದು ವಾಟರ್ ಬಾಟಲ್ದು ಪರವಾಗಿಲ್ಲ, ಇಟ್ಬಿಟ್ಟು ನೀವು ಓಲ್ಡೇ ಆಗಿ ಬಿಟ್ಬಿಡಿ. ಯಾವತ್ತು ನೈಟ್ ಹೊತ್ತು ಬಿಟ್ಬಿಟ್ರೆ ಬೆಸ್ಟ್. ನೀವು ನೈಟ್ ಹೊತ್ತು ಏನಿದೆ ಮ್ಯಾನಿಫೆಸ್ಟೇಷನ್ದು ಅದೆಲ್ಲ ಕಂಪ್ಲೀಟಾಗಿ ಬರೆದು ಆ ಸ್ಲಿಪ್ನ ವಾಟರ್ ಬೆಡ್ ಮೇಲೆ ಇಟ್ಬಿಟ್ಟು ನೀವು ಈ ರೀತಿನೂ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಇಲ್ಲ ಆ ರೀತಿ ಮಾಡೋಕ್ಕಾಗಲ್ಲ ಅಂದ್ರೆ ಅವರು ಈ ರೀತಿನಾದರೂ ಬರೆದು ನೀವು ಮಾಡ್ಬೋದು. ದಿನದಲ್ಲಿ ಒಂದು ಸಮಯ ಅಷ್ಟೇ, ಒಂದು ಸಮಯ ಮಾತ್ರ, ಒಂದು 5ರಿಂದ 10 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ. ಸೊ ಏನೇನಿದೆ ಆ ವಿಷಸ್ನೆಲ್ಲ ಬರೆದು ಆ ಕೋಡ್ ವರ್ಡ್ಗಳನ್ನೆಲ್ಲ ಬರೆದುಬಿಟ್ಟು ಯೂನಿವರ್ಸ್ಗೆ ಪ್ರೇ ಮಾಡಿ ವಿಜುವಲೈಸೇಷನ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ನೀವು ಆ ನೀರನ್ನ ದಿನ ತಗೋತಾ ಬರಬೇಕು. ಇದು ತಗೊಳ್ತಾನೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗ್ತಾಯಿದೆ ಅಂತ. ನೋಡಿ, ಮ್ಯಾನಿಫೆಸ್ಟೇಷನಲ್ಲಿ ಸುಮಾರಷ್ಟು ಟೆಕ್ನಿಕ್ ಇದೆ, ಒಂದೇ ಅಂತಲ್ಲ, ಸಾಕಷ್ಟು ಟೆಕ್ನಿಕ್ಗಳು. ನಂಬರ್ಸ್ಗಳಲ್ಲೇ 10 ಹಲವಾರು ಥರ ಇದೆ. ಸೊ ವಾಟರಲ್ಲಿ ಸುಮಾರಷ್ಟಿದೆ, ಮಿರರಲ್ಲಿ ಸುಮಾರಷ್ಟಿದೆ, ಎಲ್ಲ ರೀತಿಯಲ್ಲೂ ಮ್ಯಾನಿಫೆಸ್ಟೇಷನ್ಗಳಿದೆ. ನೀವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ವಿತ್ ಬಿಲೀಫ್ ಸಿಸ್ಟಮಿಂದ ಮಾಡಿ. ಏನಕ್ಕೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕೆಲ್ಲ ಒಂದೊಂದು ಟೈಮ್ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಂದರೆ, ನಿಮ್ಗೆ ಒಂದೇ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ನಿಮ್ಮ ಎನರ್ಜಿ ಆಗೇ ಇರುತ್ತೆ, ಓಕೆನಾ. ಸೊ ನೀವು ಒಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಯಿತು ಅಂತ ಅಂದ ತಕ್ಷಣ ನೀವು ಇನ್ನೊಂದು ಮ್ಯಾನಿಫೆಸ್ಟೇಷನ್ನ ಬೇರೆ ಟೆಕ್ನಿಕಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ಅವಾಗ ಏನಾಗುತ್ತೆ, ನಮಗೆ ಹೊಸದ್ರ ಮೇಲೆ ಹೇಳ್ದಂಗೆ ಹೊಸದೇನಾದರೂ ಬರ್ತಾ ಇದೆ ಅಂದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಟೆಕ್ನಿಕ್ಗಳಾಗೆ ಅಲ್ವಾ, ಓಕೆ ನಾನು ಅವತ್ತು ರೈಟಿಂಗಲ್ಲಿ ಟ್ರೈ ಮಾಡಿದೆ, ಇವತ್ತು ನಾನು ವಾಟ್ರಲ್ಲಿ ಟ್ರೈ ಮಾಡೋಣ, ಇವತ್ತು ಮಿರರಲ್ಲಿ ಟ್ರೈ ಮಾಡೋಣ ಅಂತ ಹೊಸ ರೀತಿ ನಮ್ಮಲ್ಲೇ ಒಂದು ಉತ್ಸಾಹ ಬರುತ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಒಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಯಿತು ಅಂದ ತಕ್ಷಣ ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ತಾ ಹೋಗ್ಬೋದು. ಬಟ್ ಏನಂದರೆ ಯಾವುದೇ ಹರಿಬರಿ ಏನೂ ಇರಬಾರ್ದು. ನೀವೊಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ತಾಳ್ಮೆ ಇರಲಿ. ನನ್ನ ಫ್ಯೂಚರಲ್ಲಿ ಏನಾಗ್ತಾ ಇದೆ ಎಲ್ಲದು ಕೂಡ ನಾನು ಅಂದ್ಕೊಂಡಂಗೆ ಯೂನಿವರ್ಸ್ ನನಗೆ ಪ್ಲ್ಯಾನ್ ಮಾಡಿಕೊಡ್ತಾ ಇದೆ. ರೀತಿ ನಿಮ್ಮ ಒಂದು ಮೈಂಡ್ಸೆಟ್ನ ನೀವು ಎಷ್ಟು ಚೆನ್ನಾಗಿ ಒಂದೊಳ್ಳೆ ಪಾಸಿಟಿವ್ ಏನಲ್ಲಿ ತೊಗೊಂಡು ಹೋಗ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ನು ತುಂಬ ಚೆನ್ನಾಗಾಗುತ್ತೆ. ಐ ಹೋಪ್ ತಮ್ಮೆಲ್ರಿಗೂ ಈ ಒಂದು ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.